ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವು ಯಾವತ್ತೂ ದುಡಿದು ನಿಯತ್ತಾಗಿ ಬದುಕಬೇಕು. ದೇವರು ನಮಗೆ ಏನು ಕೊಟ್ಟಿದ್ದಾನೋ ಅದರಲ್ಲೇ ತೃಪ್ತಿ ಪಟ್ಟುಕೊಳ್ಳುವ ಮನಸ್ಸಿರಬೇಕು. ನ್ಯಾಯಯುತವಾಗಿ ಬದುಕು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲರೂ ಹೋರಾಡಬೇಕು ಸ್ನೇಹಿತರೆ. ಅದನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗುವ ದೊಡ್ಡ ಆಸ್ತಿ ಸ್ನೇಹಿತರೆ. ನೋಡಿ, ಇಲ್ಲೊಬ್ಬ ಅಪರಿಚಿತ ವ್ಯಕ್ತಿ ಶೃಂಗೇರಿ ತಾಲೂಕಿನ ಹಲವು ಭಾಗಗಳಲ್ಲಿ ಒಂಟಿ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ನಾನು ಫುಡ್ ಇನ್ಸ್ಪೆಕ್ಟರ್ ಎಂದು ಹೇಳುತ್ತಾ ಅಡುಗೆ ಮನೆ ಮತ್ತು ಅವರ ರಿಜಿಸ್ಟರ್ಗಳನ್ನು ನೋಡುತ್ತಿರುವ ವಿಡಿಯೋ ನಿಮ್ಮ ಮುಂದೆ ಇಡುತ್ತಿದ್ದೇನೆ ಸ್ನೇಹಿತರೆ. ಅವರು ಡೆಲಿವರಿಗೆ ಹೋಗಿದ್ದಾರೆ. ಹಾಂ, ಹೌದು. ಮೀಟಿಂಗಲ್ಲಿ ಫುಡ್ಡು, ಅಂಗನವಾಡಿ ಬಗ್ಗೆ ಮತ್ತು ನಮಗೆ ಇದ್ರದ್ದು ಪೋಷಣ ಟ್ರ್ಯಾಕರಿಗೆಲ್ಲ ಇದು ಈ ಥರ ಮಾಸಾಚರಣೆ ಬಗ್ಗೆ ಮಾಹಿತಿ ಹೇಳಿದರು. ಸ್ಯಾಲ್ರಿ ಆಗಿಲ್ಲ, ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ರು, ಹಾಗಾಗಿ ಆಗಿಲ್ಲ. ಇಲ್ಲ ಇಲ್ಲ ಇಲ್ಲ, ಹಾಗೇನಿಲ್ಲ. ಹಾಂ, ಹೌದು. ನೀವು ಹಾಂ, ಇಲ್ಲ ಸರ್, ಹಾಳಾಗಿದೆ ಅದು. ನಾವು ಹಾಳಾಗಿದೆ ಅಂತ ಕೊಡ್ತೀವಿ, ಹಾಗಾಗಿ ರಿಪೋರ್ಟನ್ನು ಮೇಡಮ್ ಅದೇ ಥರನೇ ಕೊಟ್ಟಿದ್ದಾರೆ ನಮಗೂ. ಕಲ್ವಂತಿ. ಡೆಲಿವರಿಗೆ ಹೋಗಿದ್ದಾರೆ. ಹಾಂ, ಹೌದು. ಮೀಟಿಂಗಲ್ಲಿ ಫುಡ್ಡು, ಅಂಗನವಾಡಿ ಬಗ್ಗೆ ಮತ್ತು ನಮಗೆ ಇದ್ರದ್ದು ಪೋಷಣ ಟ್ರ್ಯಾಕರಿಗೆಲ್ಲ ಇದು ಈ ಥರ ಮಾಸಾಚರಣೆ ಬಗ್ಗೆ ಮಾಹಿತಿ ಹೇಳಿದರು. ಸ್ಯಾಲ್ರಿ ಆಗಿಲ್ಲ, ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ರು, ಹಾಗಾಗಿ ಆಗಿಲ್ಲ. ಇಲ್ಲ ಇಲ್ಲ ಇಲ್ಲ, ಹಾಗೇನಿಲ್ಲ. ಹಾಂ, ಹೌದು. ನೀವು ಹಾಂ, ಇಲ್ಲ ಸರ್, ಹಾಳಾಗಿದೆ ಅದು. ನಾವು ಹಾಳಾಗಿದೆ ಅಂತ ಕೊಡ್ತೀವಿ, ಹಾಗಾಗಿ ರಿಪೋರ್ಟನ್ನು ಮೇಡಮ್ ಅದೇ ಥರನೇ ಕೊಟ್ಟಿದ್ದಾರೆ ನಮಗೂ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋವನ್ನು ಅವನು ಯಾವ ರೀತಿ ಸ್ಯಾಲ್ರಿ ಆಗಿದೆಯಾ ಅಂತ ಕೇಳ್ತಿದ್ದಾನೆ. ಮತ್ತೆ ಬೇರೆ ಅಂಗನವಾಡಿಗೆ ಹೋಗಿ ಇದನ್ನು ತಿಳಿದ ತಾಲೂಕಿನ ದುರಸ್ತಿಗೆ ಕಂಪ್ಲೇಂಟ್ ಮಾಡಿರ್ತಾರೆ. ತಕ್ಷಣವೇ 2-3 ದಿನದ ಕೆಲವು ಅಂಗನವಾಡಿಯಲ್ಲಿಯೇ DDPO ಹಾಗೂ ಮಹಿಳಾ ಮಕ್ಕಳ ಕಲ್ಯಾಣ ಅಧಿಕಾರಿಯು ಆಗಮಿಸಿ ಅಲ್ಲಿಯ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಯಾವುದಕ್ಕೂ ನೀವು ಹೆದರಬೇಡಿ, ನಾವಿದ್ದೀವಿ ಅಂತ ಧೈರ್ಯ ತುಂಬಿ ಅಧಿಕಾರಿಗಳು ಹೋಗಿರುತ್ತಾರೆ. ಇವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳುತ್ತಾ ನಾನು ಈ ದಿನದ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಸ್ನೇಹಿತರೆ.